ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಜೋಳದಲ್ಲಿ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ನೀವು ಬರೀ ಅದನ್ನು ಕೆಂಡದ ಮೇಲೆ ಸುಟ್ಟು ಅಥವಾ ಬೇಯಿಸಿ ಪೆಪ್ಪರು ಸಾಲ್ಟು ಹಾಕಿ ತಿನ್ನೋ ಬದಲಿಗೆ ಈ ಸತಿ ಈ ಥರ ಮಾಡಿ ತೊಗೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಜೋಳನ ಬೇಯಿಸಿ ಬಿಡಿಸಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಮುಸ್ಕಿನ ಜೋಳ ಅಂದರೆ ಲೋಕಲಲ್ಲಿ ಸಿಗೋ ಜೋಳನ ಉಪಯೋಗಿಸ್ತಾ ಇದ್ದೀನಿ. ನೀವು ಬೇಕಾದರೆ ಸ್ವೀಟ್ ಕಾರ್ನ್ ಕೂಡ ಉಪಯೋಗಿಸ್ಕೋಬಹುದು. ರುಚಿ ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ಮಿಕ್ಸಿ ಜಾರ್ಗೆ ಬೇಯಿಸ್ಕೊಂಡಿರೋ ಜೋಳನ ಹಾಕ್ಕೊಳ್ಬೇಕು. ಖಾರಕ್ಕೆ ನಾನು 2 ಹಸಿಮೆಣಸಿನ್ಕಾಯಿ, ಒಂದು 6 ಬೆಳ್ಳುಳ್ಳಿ ಬಿಡಿಸ್ಕೊಂಡಿರೋದು, ಹಾಗೆಯೇ 1 ಇಂಚಿನಷ್ಟು ಶುಂಠಿನ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಡೈಜೆಷನ್ ಇಂಪ್ರೂವ್ ಮಾಡೋದಕ್ಕೆ 1/4 ಸ್ಪೂನ್ ಅಷ್ಟು ಓಂಕಾಳನ್ನ ಕೈಯಲ್ಲಿ ಚೆನ್ನಾಗಿ ಕ್ರಷ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇದರಿಂದಾಗಿ ಒಳ್ಳೆ ಟೇಸ್ಟ್ ಬರುತ್ತೆ. ನಿಮಗೆ ಖಾರಕ್ಕೆ ಇನ್ನೂ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಮಾಡ್ಕೊಳ್ಳೋ ಹಾಗಿದ್ರೆ ಮಾಡ್ಕೋಬಹುದು. ನಾನು ಉಪಯೋಗಿಸ್ತಿರೋ ಮೆಣಸಿನ್ಕಾಯಿ ಇಲ್ಲಿ ಹೆಚ್ಚು ಖಾರ ಇರೋದ್ರಿಂದ ನಾನು ಬರೀ 2 ಅಷ್ಟೇ ಉಪಯೋಗಿಸ್ತಾ ಇದ್ದೀನಿ. ಈಗ ಇದನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ತುಂಬ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಈಗ ಇದಕ್ಕೆ ನಾನು ಸಣ್ಣಕ್ಕೆ ಹೆಚ್ಕೊಂಡಿರೋಂತಹ ಎಲೆಕೋಸನ್ನ ಹಾಕ್ತಾಯಿದ್ದೀನಿ, ಹಾಗೆಯೇ ಕ್ಯಾರೆಟ್ನ ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ಎಷ್ಟು ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಈರುಳ್ಳಿನ ಉಪಯೋಗಿಸಿದ್ರೆ ಇದು ಸ್ವಲ್ಪ ಜಾಸ್ತಿ ನೀರು ಬಿಡುತ್ತೆ. ಸೊ ಹಾಗಾಗಿ ಈರುಳ್ಳಿನ ನೋಡಿಕೊಂಡು ಉಪಯೋಗಿಸ್ಕೊಳ್ಳಿ. ಈಗ ಇದಕ್ಕೆ ನಾನು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಸ್ಪ್ರಿಂಗ್ ಆನಿಯನನ್ನು ಕೂಡ ಹಾಕ್ತಾ ಇದ್ದೀನಿ. ಈರುಳ್ಳಿ ಹೂವು ಅಂತ ಹೇಳ್ತೀವಲ್ಲ ಅದನ್ನು, ಮತ್ತು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಸಬ್ಸಿಗೆ ಸೊಪ್ಪು, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿರೋದನ್ನು ಹಾಕ್ತಾ ಇದ್ದೀನಿ. ಬೈಂಡಿಂಗ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ. ಮನೇಲೆ ಸಿಗುವಂತಹ ಪದಾರ್ಥಗಳಿಂದ ಹೆಚ್ಚು ಆರೋಗ್ಯಕರವಾದ ಅಡುಗೆನ ಹೇಗೆ ಮಾಡೋದು ಅಂತ ತಿಳ್ಕೋಬೇಕು ಅಂತಿದ್ರೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ನ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡೋದ್ರಿಂದ ನಾನು ಮಾಡೋಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫೈ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗ್ತಿದ್ರೆ ಮರಿದಿರ ಲೈಕ್ ಮಾಡಿ. ಕಡಲೆ ಹಿಟ್ಟನ್ನು ಹಾಕಿದ್ಮೇಲೆ 1 ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ, ಹಾಗೆಯೇ 1 ಸ್ಪೂನ್ ಅಷ್ಟು ಗರಂ ಮಸಾಲಾನ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಚಾಟ್ ಪೌಡರ್ ಇದ್ದರೆ ಅದು ಕೂಡ ಹಾಕ್ಕೋಬಹುದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿರೋಂಥ ನೀರೇ ಸಾಕಾಗುತ್ತೆ. ಈ ರೆಸಿಪಿಗೆ ನೀವು ಯಾವ ತರಕಾರಿನ ಬೇಕಾದರೂ ಉಪಯೋಗಿಸ್ಕೋಬಹುದು, ಆದರೆ ಎಲ್ಲನೂ ಸಣ್ಣಕ್ಕೆ ಹೆಚ್ಚಿ ಉಪಯೋಗಿಸ್ಕೋಬೇಕು. ನೋಡಿ, ಈ ಥರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ತರಕಾರಿಯಲ್ಲಿರುವಂತಹ ನೀರು ಬಿಟ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಈ ಥರ ಒಂದು 10 ನಿಮಿಷ ಬಿಟ್ಟರೆ ಉಂಡೆ ಕಟ್ಟೋದಕ್ಕೆ ಬರುತ್ತೆ. ಅಕಸ್ಮಾತ್ ಏನಾದರೂ ನಿಮಗೆ ಡ್ರೈ ಅನ್ನಿಸ್ತಿದ್ರೆ ಒಂಚೂರು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆ ಕಟ್ಟೋದಕ್ಕೆ ಆಗೋ ಥರ ಮಾಡ್ಕೋಬೇಕು. ಇದನ್ನು ತೀರ ತೆಳುವಾಗೂ ಕೂಡ ಮಾಡ್ಕೋಬಾರ್ದು. ನಾನಿಲ್ಲಿ ಮಾಡಿರುವಂತಹ ಈ ಮಿಶ್ರಣದಿಂದ ನನಗೆ 22 ಉಂಡೆಗಳನ್ನು ಮಾಡೋದಕ್ಕಾಯಿತು. ನೋಡಿ, ಈ ಥರ ಎಲ್ಲ ಉಂಡೆನ ಮಾಡಿ ಒಂದು ಪಕ್ಕಕ್ಕೆ ತೆಗೆದಿಟ್ಕೋಬೇಕು. ಇದನ್ನು ನೀವು ಏರ್ ಫ್ರೈಯರ್ ನಿಮ್ಮ ಮನೇಲಿದ್ದರೆ ಸ್ವಲ್ಪ ಎಣ್ಣೆನ ಮೇಲೆ ಸವರಿ ಮಾಡ್ಕೋಬಹುದು. ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲ ಅಂತಂದರೆ ಈ ಥರ ಪಡ್ಡು ಮಾಡೋ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಗೇನೆ ಬಿಳಿ ಎಳ್ಳನ್ನು ಹಾಕಿ ಅದರಲ್ಲಿ ಬಾಲ್ಸ್ನ ಇಟ್ಟು ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಅವಾಗವಾಗ ಈ ಥರ ತಿರುಗಿಸಿ ಸ್ವಲ್ಪ ಬೇಯಿಸ್ಕೋಬೇಕು. ಇದಕ್ಕೆ ಲಿಡ್ ಕ್ಲೋಸ್ ಮಾಡಬಾರ್ದು. ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಸಾಫ್ಟ್ ಆಗಿಬಿಡುತ್ತೆ, ನಿಮಗೆ ಹೊರಗಡೆ ಕ್ರಿಸ್ಪಿ ಅನಿಸೋದಿಲ್ಲ. ಸೊ ಆದಷ್ಟು ಸಣ್ಣ ಉರಿಯಲ್ಲಿ ಸ್ವಲ್ಪನೇ ಎಣ್ಣೆನ ಮೇಲೆ ಸವರ್ತಾ ಈ ಥರ ಮಾಡೋದ್ರಿಂದ ನೋಡಿ ಈ ಥರ ಟೇಸ್ಟಿ ಆಗಿರುವಂತಹ ಬಾಲ್ಸ್ ರೆಡಿ ಆಗುತ್ತೆ. ನಿಮಗೆ ಚೀಸ್ ಇಷ್ಟ ಇದ್ದರೆ ಮಧ್ಯದಲ್ಲಿ ಚೀಸ್ನ ಇಟ್ಟು ಉಂಡೆ ಕಟ್ಟಿ ಕೂಡ ಇದನ್ನು ಮಾಡಿ ಮಕ್ಕಳಿಗೆ ಕೊಡಬಹುದು. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ನಮಸ್ಕಾರ.